ನಮಸ್ತೆ ಸ್ನೇಹಿತರೆ. ಪದ್ಯ ವಚನಗಳು ಅಲ್ಲಮ ಪ್ರಭು ಗಟ್ಟಿವಾಳಯ್ಯ ವಚನಗಳ ನೋಟ್ಸ್ ಹಾಗೂ 2020-21 ಕನ್ನಡ ಪಠ್ಯಕ್ರಮದ ಬಗ್ಗೆ ನೋಡೋಣ. ಅಲ್ಲಮ ಪ್ರಭುದೇವರ ವಚನಗಳು, ಅದರಲ್ಲಿ ಸಂಕ್ಷಿಪ್ತವಾಗಿ ಮತ್ತೊಮ್ಮೆ ನಿಮಗೆ ತಿಳಿಯಲಿ ಅಂತ ಹೇಳಿ ತಿಳ್ಕೊಂಡು ಸಾರಾಂಶವನ್ನು ಕೊಟ್ಟಾರ, ನೋಡ್ಕೊಳ್ಳಿ. ಆಮೇಲೆ ಸಂದರ್ಭ ಸೂಚಿಸಿ ಅಂತ 3 ಮಾರ್ಕ್ಸಿನ ಪ್ರಶ್ನೆಗಳು. ಇದರಲ್ಲಿ ಒಟ್ಟು 10 ಮಾರ್ಕ್ಸಿನ ಪ್ರಶ್ನೆ ಬರ್ತದೆ. ಅದಕ್ಕಾಗಿ ಅಲ್ಲಮ ಪ್ರಭು ಆಮೇಲೆ ಗಟ್ಟಿವಾಳಯ್ಯ, ಅಕ್ಕ ಮಹಾದೇವಿಯ ಬಗ್ಗೆ ಇದೆಲ್ಲ ಕಂಪಲ್ಸರಿ ಪರೀಕ್ಷೆ ಒಳಗೆ ಕೇಳ್ತಾರೆ. ಅದಕ್ಕಾಗಿ ಸಂದರ್ಭ, ಆಮೇಲೆ 1 ಅಂಕ 2 ಅಂಕ, ಆಮೇಲೆ 3 ಅಂಕದ ಸಂದರ್ಭ, 4 ಅಂಕದ ಪ್ರಶ್ನೆಗಳು ಖಂಡಿತವಾಗಿಯೂ ಬೇರೆ ಬೇರೆ ರೀತಿಯಾಗಿ ಕೇಳ್ತಾರೆ. ಅದಕ್ಕಾಗಿ ಸರಿಯಾಗಿ ನೋಡಿಕೊಳ್ಳಿ. ಸಂದರ್ಭ ಸೂಚಿಸಿ. ಬಂಡಿ ಹೊಡಿವರ ಇವರು ಮಾನಿಸರು. ಇದು ಆಯ್ಕೆ, ಸಂದರ್ಭ, ವಿವರಣೆ. ಇದೇ ರೀತಿಯಾಗಿ ಪರೀಕ್ಷೆ ಒಳಗೆ ನೀವು ಬರಿಬೇಕಾಗ್ತದೆ. ಆದರೆ ಆಯ್ಕೆ ಬರಿಬೇಕಾದ್ರೆ ಉದಾಹರಣೆಗೆ ಒಂದು ನಾ ಹೇಳಿರ್ತೀನಿ, ಈಗಾಗಲೇ ನಾ ಹೇಳಿದ್ದೀನಿ, ಆದರೂ ಸಹಿತ ಈ ಪ್ರಸ್ತುತ ವಾಕ್ಯವನ್ನು ಅಥವಾ ಈ ವಾಕ್ಯವನ್ನು ಅಂತ ಯಾವುದರ ಬಳಸ್ರಿ. ಅದರ ಬೇರೆ ಬೇರೆ ರೀತಿಯಾಗಿ ಬರೆಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಪ್ರಸ್ತುತ ವಾಕ್ಯವನ್ನು ಶೂನ್ಯ ಸಿಂಹಾಸನದ ಅಧ್ಯಕ್ಷ ಸ್ಥಾನ ವಹಿಸಿದ ಅಲ್ಲಮ ಪ್ರಭುಗಳು ಬರೆದ ವಚನಗಳು ಎಂಬ ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಈ ರೀತಿಯಾಗಿ ಬರಿಬೇಕು. ಸಂದರ್ಭ ಯಾರು ಹೇಳಿದರು, ಯಾರಿಗೆ ಹೇಳಿದರು ಅಷ್ಟೇ ಐತಲ್ಲ ಹೇಳಬೇಕಾಗ್ತತಿ. ಅದನ್ನು ಇಲ್ಲಿ ವಚನಕಾರ ಅಲ್ಲಮ ಪ್ರಭುಗಳು ಪಂಚೇಂದ್ರಿಯಗಳ ಕುರಿತಾಗಿ ವಿವರಿಸುವ ಸಂದರ್ಭದಲ್ಲಿ ಇದು ಬಂದಿದೆ ಅಂತ, ಅಥವಾ ವಿವರಿಸುವಂತಹ ಸಂದರ್ಭದಲ್ಲಿ ಸಂದರ್ಭ ಇದಾಗಿದೆ ಅಂತ. ಆಮೇಲೆ ವಿವರಣೆ ಅದೇ ಡಿಟೇಲ್ ಆದಂತಹ ವಚನವನ್ನು ಕೊಡಬೇಕಾಗ್ತದೆ. ಬಂಡಿ ಹೊಡಿವರ ಇವರು ಮಾನಿಸರು ಅಂತ. ಅಲ್ಲಮ ಪ್ರಭುಗಳು ಪಂಚೇಂದ್ರಿಯಗಳನ್ನೇ ಏನು ಮಾಡ್ಯಾರ, ದೇಹವೆಂಬ ತುಂಬಿದಂತಹ ಬಂಡಿಗೆ ಹೋಲಿಸಿದ್ದಾರೆ. ಬಂಡಿಯ ಚಾಲಕ ಅಂಥೇಳಿ ಕರೀತಾರೆ. ಪಂಚೇಂದ್ರಿಯಗಳು ತಮ್ಮ ಕಾರ್ಯಗಳಿಗೆ ಅನುಸಾರವಾಗಿ ನಮ್ಮನ್ನು ಸೆಳೆಯುತ್ತವೆ. ಅವುಗಳನ್ನು ಹಿಡಿತದಲ್ಲಿ ಇಟ್ಟು ಮನಸ್ಸು ಶಿವನಲ್ಲಿ ಕೇಂದ್ರೀಕರಿಸದಿದ್ದರೆ ಈ ದೇಹವೆಂಬುವುದು ಅಚ್ಚುಮುರಿಯುವ ಬಂಡಿಯಂತೆ ಆಗುವುದು ಎನ್ನುತ್ತಾ ಈ ಮೇಲಿನಂತೆ ಹೇಳುತ್ತಾರೆ. ಈ ರೀತಿಯಾಗಿ 3 ಪ್ಯಾರಾಗ್ರಾಫ್ ಮಾಡಿ ನೀವು ಕರೆಕ್ಟಾಗಿ ಬರೆದ್ರೆ ಪೂರ್ತಿಯಾಗಿ 3 ಅಂಕಗಳು ಸಿಗ್ತಾವೆ. ಅದೇ ರೀತಿಯಾಗಿ ನೆಕ್ಸ್ಟ್ ಮುಂದಿನ ವಚನದಲ್ಲಿ ಬರುವಂಥದ್ದು ಮೇಳೆ ಭಕ್ತನೇ ಇಟ್ಟಾತ ಗುರುವೆ ಅಂತ. ಪ್ರಸ್ತುತ ವಾಕ್ಯವನ್ನು ಶರಣ ಸಾಹಿತ್ಯದಲ್ಲಿ ಅತ್ಯಂತ ಶ್ರೇಷ್ಠ ವಚನಕಾರರೆನಿಸಿದಂತಹ ಅಲ್ಲಮ ಪ್ರಭುಗಳು ಬರೆದ ವಚನಗಳು ಎಂಬ ಪದ್ಯ ಭಾಗದಿಂದ ಈ ಮೇಲಿನ ಸಾಲನ್ನು ತೆಗೆದುಕೊಳ್ಳಲಾಗಿದೆ. ಸಂದರ್ಭ, ಅಲ್ಲಮ ಪ್ರಭುಗಳು ಭಕ್ತಿ ಮುಖ್ಯವೇ ಹೊರತು ಆಚರಣೆ ಅಲ್ಲ ಎಂದು ವಿವರಿಸುವಂತಹ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಅಂತ. ಆಮೇಲೆ ವಿವರಣೆ, ಹಸಿದಾಗ ತಿನ್ನಬೇಕೇ ಹೊರತು ಅನ್ನದ ಗಂಟು ಹೊಟ್ಟೆಯ ಮೇಲೆ ಕಟ್ಟಿದರೆ ಹಸಿವು ಇಂಗುವುದಿಲ್ಲ ಅಥವಾ ಹಸಿವು ಹೋಗುವುದಿಲ್ಲ. ಹಾಗೆ ಶಿವಭಕ್ತನಲ್ಲಿ ತನ್ನನ್ನು ತಾನೂ ಮರೆಯಬೇಕೇ ಹೊರತು ಲಿಂಗವನ್ನು ಕಟ್ಟಿಕೊಂಡು ಮರೆಯುವುದಲ್ಲ ಅಂತ. ಅದೇ ರೀತಿ ಲಿಂಗ ಧರಿಸಿ ಮೆರೆಯುವ ಅವನಿಗೆ ನೀನು ಭಕ್ತನೇ ಎಂದು ಲಿಂಗ ದೀಕ್ಷೆ ಕೊಡುವ ಗುರುವಿಗೂ ನೀನು ಗುರುವೇ ಎಂದು ಕಟ್ಟಿದ ಕಲ್ಲಿಗೂ ಇದು ಲಿಂಗವೇ ಎಂದು ಪ್ರಶ್ನಿಸುತ್ತಾ ಈ ಮೇಲಿನಂತೆ ಅಲ್ಲಮ ಪ್ರಭುಗಳು ಹೇಳಿದ್ದಾರೆ. ಈ ರೀತಿಯಾಗಿ ಬರಿಬೇಕಾಗ್ತದೆ. ನೆಕ್ಸ್ಟ್ ಮುಂದಿಂದು ಅದೇ ರೀತಿಯಾಗಿ ನೀ ದೇವನಾದಡೆ ಎನ್ನನೇಕೆ ಸಲಹೆ ಅಂತ. ಇದು ಅದೇ ರೀತಿಯಾಗಿ ಬರ್ತದೆ. ಅಲ್ಲಮ ಪ್ರಭುಗಳು ಬರೆದಿರುವಂತಹ ವಚನಗಳು ಎಂಬ ಪದ್ಯಭಾಗದಿಂದ ಮೇಲಿನ ಸಾಲನ್ನು ತೆಗೆದುಕೊಳ್ಳಲಾಗಿದೆ ಅಥವಾ ಮೇಲಿನ ವಾಕ್ಯವನ್ನು ತೆಗೆದುಕೊಳ್ಳಲಾಗಿದೆ. ಸಂದರ್ಭ, ವಚನಕಾರರಾದ ಅಲ್ಲಮ ಪ್ರಭುಗಳು ದೇವರನ್ನು ಪ್ರಶ್ನಿಸುವ ಸಂದರ್ಭ ಇದಾಗಿದೆ ಅಂತ. ವಿವರಣೆ, ಯಾರು ಹಸಿದಾಗ ಅನ್ನವನ್ನು ಕೊಡುತ್ತಾರೋ, ಬಾಯಾರಿಕೆಯಾದಾಗ ಬೊಗಸೆ ನೀರನ್ನು ಯಾರು ನೀಡುತ್ತಾರೆ ಅವರೇ ಇಲ್ಲಿ ಏನಂತ ದೇವರಿಗೆ ಸಮಾನರು ಅಥವಾ ಅವರೇ ದೇವರೆಂದು ಏನು ಮಾಡ್ತಾರೆ ಅಲ್ಲಮ ಪ್ರಭುಗಳು ಹೇಳಿದ್ದಾರೆ ಅಂತ. ನಾನು ಅನ್ನವನ್ನು ನೀಡುವುದರಿಂದ ಹಸಿದವರಿಗೆ ಅನ್ನವನ್ನು ನೀಡುವುದರಿಂದ
ನೀರಡಿಕೆ ಆದವರಿಗೆ ನೀರು ಬೊಗಸೆ ನೀರು ಕೊಡುವುದರಿಂದ ನಾನೇ ದೇವ ಅಂಥೇಳಿ ಅವ್ರು ಏನು ಮಾಡ್ತಾರೆ ಪ್ರಶ್ನೆಯನ್ನು ಮಾಡ್ತಾರ ಅಂತ. ಅದಕ್ಕಾಗಿ ನೀನು ದೇವರಾಗಿದ್ದರೆ ಕಾಪಾಡಬೇಕಾಗಿತ್ತು, ಸಲಹಬೇಕಾಗಿತ್ತು. ಯಾವ ಜೀವಿ ಐತಲ್ಲ ತುಡಿತಕ್ಕೆ ಕಷ್ಟಕ್ಕೆ ಒಳಗಾಗಿರ್ತಾನಲ್ಲ ಅಂಥ ಸಂದರ್ಭದಾಗ ನೀನು ಏನಾದರೂ ಸಹಾಯ ಸಹಕಾರವನ್ನು ಮಾಡಿದ್ರೆ ಮಾತ್ರ ನೀ ದೇವ್ರು ಅನ್ನಿಸ್ಕೊಳ್ತಿ. ಅದಕ್ಕಾಗಿ ನೀನು ಮಾಡೋಂಗಿಲ್ಲ, ಅದನ್ನು ನಾನು ಕೈಯಾರೆ ಮಾಡ್ತಾ ಇರೋದರಿಂದ ನಾನು ದೇವರು ಅಂಥೇಳಿ ಅಲ್ಲಮ ಪ್ರಭುಗಳು ಏನು ಮಾಡ್ತಾರೆ ಹೇಳ್ತಾರ ಅಂಥೇಳಿ ಹೇಳಬೇಕಾಗ್ತದೆ. ಈ ರೀತಿಯಾಗಿ ಐತಲ್ಲ ಮುಂದಿನ ಎಲ್ಲ ವಚನಗಳನ್ನು ನೀವು ಐತಲ್ಲ ಬರ್ಕೋತ ಹೋಗಬೇಕು. ಆಮೇಲೆ ಇದಕ್ಕೆ ಬರೀ ಐತಲ್ಲ ಇವನು ನಿಮ್ಗೆ ನೋಡ್ಸಾಕೋತ ಹೋದ್ರೆ ಐತಲ್ಲ ಪಾಠಗಳನ್ನು ಹೇಳುವುದು ಆಗೋದಿಲ್ಲ, ಪಠ್ಯ ಐತಲ್ಲ ಅಲ್ಲೇ ಕೂಡ್ತೈತಿ. ಯಾಕಂದರೆ ಸಿಲೆಬಸ್ ಐತಲ್ಲ ಸ್ವಲ್ಪ ತೆಗ್ದಿದ್ದಾರೆ, ಇನ್ನೂ ಬಹಳಷ್ಟು ಇದೆ. ಆಮೇಲೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಅಲ್ಲಮ ಪ್ರಭುಗಳ ಅಂಕಿತ ಯಾವುದು. ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನು ಬರಿಬೇಕಾದಾಗ 1 ಮಾರ್ಕ್ಸಿಗೆ ಎಷ್ಟು ಕೇಳಾರ ಅಷ್ಟು ಬರೀರಿ, ಹೆಚ್ಚಿಗೆ ಬರೆಯುವಂಥ ಅವಶ್ಯಕತೆ ಇಲ್ಲ. ನಿಮ್ಗೆ ಈ ಹಿಂದೆ ಹೇಳ್ತಾ ಇದ್ರಿ ಎಷ್ಟು ಬರಿಬೇಕು ಅಷ್ಟು ಬರಿಬೇಕಂತ, ಆದರೆ ಉತ್ತರ ನೇರವಾಗಿದ್ದರೆ ಸಾಕು, ಪೂರ್ತಿ ಅಂಕಗಳು ನಿಮ್ಗೇನಾಗ್ತಾವೆ ಸಿಗ್ತಾವೆ, ಕೊಡ್ತಾರೆ. ಇಲ್ಲಿ ಅಲ್ಲಮ ಪ್ರಭುವಿನ ಅಂಕಿತ ಯಾವುದು? ಗುಹೇಶ್ವರ ಎಂಬುದು ಅಲ್ಲಮ ಪ್ರಭುವಿನ ಅಂಕಿತವಾಗಿದೆ. ಕಾಲುಗಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಕಾಲುಗಳನ್ನು ಗಾಲಿಗೆ ಹೋಲಿಸಲಾಗಿದೆ. ದೇಹ ಎಂಬುದು ಏನು? ದೇಹವೆಂಬುದು ತುಂಬಿದ ಬಂಡಿ ಎಂದು ಅಲ್ಲಮ ಪ್ರಭು ಕರೆದಿದ್ದಾರೆ. ಕಟ್ಟೋಗರದ ಮೊಟ್ಟೆಯನ್ನು ಎಲ್ಲಿ ಕಟ್ಟಲಾಗಿದೆ? ಕಟ್ಟೋಗರದ ಮೊಟ್ಟೆಯನ್ನು ಹೊಟ್ಟೆಯ ಮೇಲೆ ಕಟ್ಟಲಾಗಿದೆ. ಅದೇ ರೀತಿಯಾಗಿ ಇಟ್ಟ ಕಲ್ಲು ಎಲ್ಲಿ ಸಿಕ್ಕರೆ ಲಿಂಗವೆಂದು ಹೇಳುತ್ತಾರೆ. ಇಟ್ಟ ಕಲ್ಲು ಪೊದೆಯ ಮೇಲೆ ಅಥವಾ ಮೇಳೆಯ ಮೇಲೆ ಸಿಲುಕಿದರೆ ಲಿಂಗವೆಂದು ಕರೆಯುತ್ತಾರೆ. ಹಸಿದಾಗ ಏನನ್ನು ನೀಡಬೇಕೆಂದು ಅಲ್ಲಮ ಹೇಳುತ್ತಾನೆ. ಹಸಿದಾಗ ಒಂದು ತುತ್ತು ಅನ್ನವನ್ನು ನೀಡಬೇಕೆಂದು ಅಲ್ಲಮ ಹೇಳುತ್ತಾನೆ. ಅದೇ ರೀತಿಯಾಗಿ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ 2-3 ವಾಕ್ಯದೊಳಗೆ ಉತ್ತರಿಸಿದ್ರಿ ಅಂತ ಹೇಳಿದ್ರೆ ಇಲ್ಲಿ ಕರೆಕ್ಟಾಗಿ 2-3 ಸೆಂಟೆನ್ಸ್ ಇರಬೇಕು. ಯಾಕಂದರೆ ಇದು 2 ಅಂಕದ ಪ್ರಶ್ನೆಗಳು. ಅದಕ್ಕಿಲ್ಲಿ 1 ವಾಕ್ಯದೊಳಗೆ ನೀವು ಉತ್ತರವನ್ನು ಬರೆದ್ರೈತಿಲ್ಲ 1 ಮಾರ್ಕ್ಸ್ ಕೊಡ್ತಾರೆ. ಅದಕ್ಕಾಗಿ ಅವ್ರಿಗೆ ಏನು ಕೇಳಿರ್ತಾರಲ್ಲ ಅದಕ್ಕೆ ಕರೆಕ್ಟಾಗಿ ನೀವು ಬರೀಬೇಕಾಗ್ತದೆ, ಅಂದಾಗ ಪೂರ್ತಿ ಮಾರ್ಕ್ಸನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಅಂತ. ಉದಾಹರಣೆಗೆ ಕಾಲು ಮತ್ತು ದೇಹವನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಕಾಲುಗಳನ್ನು ಗಾಲಿಗೂ ದೇಹವನ್ನು ತುಂಬಿದ ಬಂಡಿಗೆ ಹೋಲಿಸಲಾಗಿದೆ. ನೋಡಿ ಇಲ್ಲಿ ಒಂದೇ ಸೆಂಟೆನ್ಸ್ ಒಳಗೆ ಆಗ್ತದೆ, ಆದರೆ ಅದನ್ನು ಏನು ಮಾಡಬೇಕಾಗುತ್ತೆ ಡೀಟೇಲಾಗಿ ಬರಿಬೇಕಾಗ್ತದೆ ಇನ್ನೊಂದು ಸ್ವಲ್ಪ. ಈ ಬಂಡಿಯನ್ನು ನಡೆಸುವವರು 5 ಜನ. ಇಲ್ಲಿ ದೇಹದ ಪಂಚೇಂದ್ರಿಯಗಳೇ ಚಾಲಕರಾಗಿದ್ದಾರೆ. ಅವರ ಇಚ್ಛೆಯನ್ನು ಅರಿತು ಮುನ್ನಡೆದರೆ ಬಂಡಿಯ ಅಚ್ಚು ಮುರಿಯುತ್ತದೆ ಎಂದು ಹೇಳಿದ್ದಾರೆ. ಅಲ್ಲಮ ಪ್ರಭುಗಳು ಹೇಳಿದ್ದಾರೆ ಅಂತ ಹೇಳಬೇಕು. ಅದೇ ರೀತಿಯಾಗಿ ಯಾರನ್ನು ಕಂಡರೆ ಅಲ್ಲಮ ನಾಚುವೆನೆಂದು ಹೇಳುತ್ತಾನೆ? ಶಿವನ ಪ್ರತೀಕವಾದಂತಹ ಲಿಂಗವನ್ನು ಧರಿಸಿ ದೃಢ ಭಕ್ತಿ ಇಲ್ಲದೆ ಆಡಂಬರದ ಭಕ್ತಿಯನ್ನು ತೋರಿಸುವ ಭಕ್ತನನ್ನು ಮತ್ತು ಅಲ್ಪ ಜ್ಞಾನದ ಗುರುವನ್ನು ಕಂಡರೆ ಏನು ಮಾಡ್ತೀನಿ? ನಾಚುವೆನೆಂದು ಅಲ್ಲಮ ಪ್ರಭುಗಳು ಹೇಳುತ್ತಾರೆ. ಈ ರೀತಿಯಾಗಿ ಬರಿಬೇಕಾಗ್ತದೆ. ಅದೇ ರೀತಿಯಾಗಿ ಅಲ್ಲಮ ಪ್ರಭು ಏನನ್ನು ನೀಡುವುದರಿಂದ ನಾ ದೇವ ಎಂದು ಹೇಳುತ್ತಾನೆ? ಹಸಿದಾಗ ಅನ್ನ ನೀಡುವ, ಬಾಯಾರಿದಾಗ ನೀರನ್ನು ಕೊಡುವ ನಾನೇ ದೇವನು. ನೀನು ದೇವನೇ ಆಗಿದ್ದರೆ ನನ್ನನ್ನು ಏತಕ್ಕೆ ಸಲಹುತ್ತಿಲ್ಲ ಅಥವಾ ಕಾಪಾಡುತ್ತಿಲ್ಲ ಎಂದು ಅಲ್ಲಮ ಪ್ರಭುಗಳು ದೇವರನ್ನೇ ಪ್ರಶ್ನಿಸುವ ಧೈರ್ಯ ತೋರಿದ್ದಾರೆ. ಅದೇ ರೀತಿಯಾಗಿ 5-6 ವಾಕ್ಯದಲ್ಲಿ ಉತ್ತರಿಸಿ ಅಂತ. ಇಲ್ಲಿ 4 ಮಾರ್ಕ್ಸಿನ ಅಥವಾ 4 ಅಂಕದ ಪ್ರಶ್ನೆ ಇರ್ತೈತಿದು. ಆ ಸಂದರ್ಭದೊಳಗೆ ಐತಲ್ಲ ಇಲ್ಲಿ ಬರೀ ಐತಲ್ಲ 5-6 ಸಾಲುಗಳನ್ನು ನೀವು ಬರೆದ್ರೈತಲ್ಲ ಮಾರ್ಕ್ಸ್ ಕೊಡುವುದಿಲ್ಲ. ಭಾಳ ಅಂದರೆ 2 ಮಾರ್ಕ್ಸ್ ಕೊಟ್ಟು ಮುಂದೆ ಹೋಗಿಬಿಡ್ತಾರೆ. ಅದಕ್ಕಾಗಿ ಇಲ್ಲಿ ಏನು ಮಾಡಬೇಕಾಗ್ತದೆ? ಅಟ್ಲೀಸ್ಟ್ 3 ಪ್ಯಾರಾಗ್ರಾಫ್ ನೀವು ಬರಿಬೇಕಾಗ್ತದೆ. ಉದಾಹರಣೆಗೆ ದೇಹವನ್ನು ತುಂಬಿದ, ಇಲ್ಲಿ ದೇಹವೆಂಬ ಬಂಡಿಯನ್ನು ಹೇಗೆ ನಡೆಸಬೇಕೆಂದು ತಿಳಿಸಲಾಗಿದೆ. ಈ ಸಂದರ್ಭದೊಳಗೆ ಐತಲ್ಲಿ ಎಲ್ಲಿ ಬರ್ತೈತೆ ಅನ್ನೋದು ಹೇಳಬೇಕಾಗ್ತದೆ, ಯಾರು ಹೇಳ್ಯಾರ ಅನ್ನೋದು ಹೇಳಬೇಕಾಗ್ತದೆ. ಅದಕ್ಕೆ ಇಲ್ಲಿ ಶೂನ್ಯ ಸಿಂಹಾಸನದ ಅಧ್ಯಕ್ಷರಾದಂತಹ ಶರಣರಿಗೆ ಪ್ರಮುಖ ಗುರು ಎನಿಸಿದಂತಹ ಅಲ್ಲಮ ಪ್ರಭುಗಳು ಬರೆದಂತಹ ವಚನಗಳು ಎಂಬ ಪದ್ಯ ಭಾಗದಲ್ಲಿ ಅಲ್ಲಮ ಪ್ರಭುಗಳು ದೇಹವನ್ನು ತುಂಬಿದ ಬಂಡಿಗೆ ಹೋಲಿಸಿ ಈ ರೀತಿಯಾಗಿ ಹೇಳಿದ್ದಾರೆ ಅಂತ ಎಲ್ಲಿ ಬರ್ತೈತೆ ಅನ್ನೋದನ್ನು ಹೇಳಬೇಕು. ಇದು ಫಸ್ಟ್ ಪ್ಯಾರಾಗ್ರಾಫ್. ಆಮೇಲೆ
ವಿವರಣೆಯನ್ನು ಕೊಟ್ಕೋತಾ ಹೋಗ್ಬೇಕು. ಆ ಮುಂದಿನ ವಚನದ ವಿವರಣೆಯನ್ನು 2 ಪ್ಯಾರಾಗ್ರಾಫ್ ಮಾಡೈತಲ್ಲ ಬರಿಬೇಕು. ಅಲ್ಲಮ್ಮ, ದೇಹವನ್ನು ಬಂಡಿಗೆ ಹೋಲಿಸಿ ಅದರ ಚಾಲಕರು 5 ಜನ ಎಂದಿದ್ದಾರೆ. ಈ 5 ಜನ ಯಾರೆಂದರೆ ನಾವು ಹೊಂದಿರುವಂತಹ ಪಂಚೇಂದ್ರಿಯಗಳು. ಇವುಗಳಲ್ಲಿ ಕಣ್ಣು ಕಾಣುವ ಕಾಯಕವನ್ನು, ಕಿವಿ ಕೇಳುವ ಗುಣವನ್ನು, ಮೂಗು ಸುಗಂಧ ಗ್ರಹಣಿಸುವ, ನಾಲಿಗೆ ಸವಿ ನೋಡುವ ಮತ್ತು ಚರ್ಮ ಹಿತವಾದದ್ದನ್ನು ಸ್ಪರ್ಶಿಸುವ ಕಾರ್ಯ ಮಾಡುತ್ತದೆ. ಆದರೆ ಇವುಗಳನ್ನು ಅಷ್ಟಕ್ಕಷ್ಟೇ ಬಿಟ್ಟರೆ ನಮ್ಮ ದೇಹವೆಂಬ ಬಂಡಿಯ ಅಚ್ಚು ಮುರಿದು ಹೋಗುತ್ತದೆ. ಹೀಗಾಗಿ ಅವುಗಳನ್ನು ಹಿಡಿತದಲ್ಲಿಟ್ಟುಕೊಂಡು ಮನಸ್ಸನ್ನು ಶಿವನಲ್ಲಿ ಕೇಂದ್ರೀಕರಿಸಬೇಕು. ಜೊತೆಗೆ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ಅಲ್ಲಮ್ಮ ಪ್ರಭುಗಳು ಹೇಳಿದ್ದಾರೆ. ಇದನ್ನ ಐತಲ್ಲ 2 ಪ್ಯಾರಾಗ್ರಾಫ್ ಮಾಡಿ ಪೂರ್ತಿ ಅದನ್ನು ಮೊದಲನೆಯ ವಚನದ ಸಾಲುಗಳನ್ನು ವಿವರವಾಗಿ ಬರಿಬೇಕಾಗ್ತದೆ. ಅದೇ ರೀತಿಯಾಗಿ ಆಡಂಬರದ ಭಕ್ತಿಯನ್ನು ಅಲ್ಲಮ್ಮ ಪ್ರಭುಗಳು ಹೇಗೆ ಖಂಡಿಸುತ್ತಾರೆ, 2ನೆಯ ವಚನವನ್ನು ಡಿಟೇಲ್ ಆಗೈತಲ್ಲ ಉತ್ತರವನ್ನು ಬರೀರಿ. ಅದೇ ರೀತಿ ಈಗ ಹೇಳಿದ್ನಲ್ಲ, ಅದೇ ರೀತಿಯಾಗಿ ಅಲ್ಲಮ್ಮ ಪ್ರಭುಗಳ ವಚನಗಳ ಆಶಯಗಳೇನು ಅಂದ್ರೆ, ಅಲ್ಲಮ್ಮ ಪ್ರಭುಗಳ 3 ವಚನಗಳಲ್ಲಿ ಬರುವಂತಹ ವಿಷಯಗಳನ್ನು 3 ಪ್ಯಾರಾಗ್ರಾಫ್ ಮಾಡಿ ವಿವರಣೆಯನ್ನು ಕೊಟ್ಟ ಕಾಸು ನೀವು ಏನು ಮಾಡಬೇಕಾಗ್ತದೆ, ವಿವರಿಸಿ ಬರಿಬೇಕಾಗ್ತದೆ. ಅದಕ್ಕಾಗಿ ಇದೇ ರೀತಿಯಾಗಿ ಮುಂದಿನ ಗಟ್ಟಿವಾಳಯ್ಯನ ವಚನಗಳು ಅನ್ನುವಂಥದ್ದು ಅದನ್ನು ನೋಡಿರಿ. ಗಟ್ಟಿವಾಳಯ್ಯನ ವಚನದಲ್ಲಿಯೂ ಸಹಿತ ಕವಿ ಪರಿಚಯ, ಆಮೇಲೆ ಮತ್ತೊಂದು ಸಾರಿ ಐತಲ್ಲ ನಿಮಗೆ ಇದ್ರದ್ದು ತಿಳಿಲಿಲ್ಲ ಅಂದರೆ ಇಲ್ಲಿ ಸಾರಾಂಶ ರೂಪವಾಗಿ ಏನು ಮಾಡಿದೆ, ಪದ್ಯವನ್ನು ಬಿಡಿಸಿ ಕೊಟ್ಟಾರ, ಅದನ್ನು ಐತಲ್ಲ ಸರಿಯಾಗಿ ನೋಡಿಕೊಳ್ಳಿ. ಅದೇ ರೀತಿಯಾಗಿ ಸಂದರ್ಭ ಇಲ್ಲಿನೂ ಅದೇ ರೀತಿ ಬರಿಬೇಕಾಗ್ತದೆ. ಅಲಕ್ಷಿತ ಶರಣರಾದ ಗಟ್ಟಿವಾಳಯ್ಯ ಬರೆದಿರುವಂತಹ ವಚನಗಳು ಎಂಬ ಪದ್ಯಭಾಗದಿಂದ ಮೇಲಿನ ಸಾಲುಗಳನ್ನು ತೆಗೆದುಕೊಳ್ಳಲಾಗಿದೆ. ಸಂದರ್ಭ, ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು. ಇದನ್ನು ಈ ರೀತಿಯಾಗಿ ಮೊದಲನೇದ ಬರಿಬೇಕು. ಸಂದರ್ಭ, ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು. ಯಾರು ಹೇಳ್ಯಾರ ಇದನ್ನು? ಸಂದರ್ಭ, ಡಾಂಬಿಕ ಭಕ್ತರನ್ನು ಕುರಿತು ಗಟ್ಟಿವಾಳಯ್ಯ ಡಾಂಬಿಕ ಭಕ್ತರನ್ನು ಕುರಿತು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಅಂತ, ಅಥವಾ ಈ ಮೇಲಿನ ಮಾತನ್ನು ಸಮಾಜದ ಜನತೆಯನ್ನು ಉದ್ದೇಶಿಸಿ ಹೇಳಿದ್ದಾರೆ, ಅಥವಾ ಡಾಂಬಿಕ ಭಕ್ತರನ್ನು ಉದ್ದೇಶಿಸಿ ಹೇಳಿದ್ದಾರೆ ಅಂತ ಹೇಳಬೇಕು. ಅದೇ ರೀತಿಯಾಗಿ ವಿವರಣೆಯನ್ನು ಕೊಡ್ಕೋತಾ ಹೋಗಬೇಕಾಗ್ತದೆ. ಮೊದಲನೇದು ವಚನದೊಳಗೆ ಐತಲ್ಲಿ ಬರ್ತದಲ್ಲ, ಅದೆಲ್ಲವನ್ನು ಇರಿಯುವ ಕೈದಿಂಗೆ, ಹೌದು, ಮೊನೆ ಇರುವುದಿಲ್ಲ ಅಂತ. ಅದೇ ರೀತಿಯಾಗಿ ಕಾಳೋಗರನ ದಾಡೆಯಲ್ಲಿ ಅಮೃತದ ಸುದೆಯುಂಟೆ, ಅದನ್ನು ಡಿಟೇಲಾಗಿ ಏನು ಮಾಡಬೇಕಾಗ್ತೈತಿ, ಬಿಡಿಸಿ ವಿವರಿಸ್ಕೋತ ಹೋಗಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಮುಂದಿನ ವಚನದ ಶೀಲವೆಂಬುದು ಸೂತಕ ಅಂತ. ಈ ಶೀಲವೆಂಬುದು ಸೂತಕ ಅದೇ ರೀತಿಯಾಗಿ ಬರೀರಿ, ಮ್ಯಾಲಿಂದ ಹೇಗೆ ಹೇಳಿದ್ನಲ್ಲ ಅದೇ ರೀತಿ. ಯಾಕಂದರೆ ಇಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ ಅವರು. ಈ ವಚನದ ಸಾಲನ್ನು ಗಟ್ಟಿವಾಳಯ್ಯನ ವಚನಗಳಿಂದ ಆರಿಸಲಾಗಿದೆ. ಇದು ಸಣ್ಣ ಹುಡುಗರು ನೀವು ಪ್ರೈಮರಿ ಸ್ಕೂಲ್ ಒಳಗೆ ಬರೀತಿದ್ರಲ್ಲ ಆ ರೀತಿ ಹೇಳ್ದಂಗೆ ಆಗ್ತದೆ. ಅದಕ್ಕಾಗಿ ಇಲ್ಲಿ ಯಾಕಂದರೆ ಈಗ ನೀವು ಹೈಯರ್ ಎಜುಕೇಷನಿಗೆ ಬಂದಂಥ ಸಂದರ್ಭದೊಳಗೆ ನಿಮ್ಮ ಬುದ್ಧಿಮತ್ತೆ ಐತಲ್ಲ ಯಾವ ರೀತಿಯಾಗಿದೆ ಅನ್ನುವಂತಹ ಪರೀಕ್ಷೆಗೆ ಒಳಪಡಿಸುವುದರಿಂದ ಯಾರು ನೀವು ಚೆನ್ನಾಗೈತಲ್ಲ ಬೇರೆಯವರಿಗಿಂತ ಡಿಫ್ರೆಂಟಾಗಿ ಬರೀತಿರೋ ಅವರಿಗೆ ಹೆಚ್ಚಿಗೆ ಮಾರ್ಕ್ಸ್ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಅದಕ್ಕಾಗಿ ಇದನ್ನು ರೂಢಿಸ್ಕೊಳ್ಬೇಕಾಗ್ತದೆ. ಹೊಸ ಶಬ್ದಗಳನ್ನು ಕಲಿಬೇಕು, ಅದನ್ನು ಬಳಸಬೇಕು. ನೀವು ಬರೆಯುವಂಥ ಸಂದರ್ಭದಲ್ಲಿ ಅವನ್ನ ಬಳಸಿ ಬರೆದ್ರೆ ಅಂದ್ರೆ ನಿಮ್ಮ ಬುದ್ಧಿವಂತಿಕೆಯ ಜಾಣ್ಮೆಯನ್ನು ಗುರುತಿಸಿ ಅಂಕಗಳನ್ನು ಜಾಸ್ತಿ ನಿಮಗೆ ಏನು ಮಾಡ್ತಾರೆ, ಕೊಡ್ತಾರೆ. ಅದಕ್ಕಾಗಿ ಇದನ್ನೆಲ್ಲವನ್ನು ರೂಢಿ ಮಾಡಿಕೊಳ್ಳೇಬೇಕು, ಓದಲೇಬೇಕು ಮತ್ತು ಬರೆದು ತೆಗಿಲೇಬೇಕು. ಪ್ರತಿ ದಿವಸ ಪ್ರತಿಯೊಂದಕ್ಕೂ ಸಹಿತ ಒಂದೊಂದು ತಾಸು ಟೈಮ್ ಹಾಕೊಂಡು ನೀವು ಅಭ್ಯಾಸ ಮಾಡಿದ್ರಂದರೆ ಈಗಿರುತ್ತೆ ಎಲ್ಲ ವಿಷಯಗಳು ಸರಳ ಆಗ್ತಾವೆ, ಆರಾಮಾಗಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಅದೇ ರೀತಿಯಾಗಿ ಭಾಷೆಹೀನರ ಕಂಡು ನಾಚಿಕೆಯಾಯಿತು, ಗಟ್ಟಿವಾಳಯ್ಯನ ಕೊನೆಯ ಸಾಲಿನಲ್ಲಿ ಬರುವಂಥದ್ದು. ಇಂಥ ಭಾಷೆಹೀನರು ಯಾರಿದ್ದಾರಲ್ಲ ಅಂಥವ್ರನ್ನ ಕಂಡು ನಾಚಿಕೆ ಬರ್ತದೆ ನನಗಂಥೇಳಿ ಹೇಳ್ತಾರೆ. ಯಾಕಂದ್ರೆ ಆಚರಣೆ ಮಾಡುವಂತಹ ಜನ ಅಂಥವ್ರ ಬೋಗಸ್ ಜನನ ನಮ್ಮಲ್ಲಿ ತುಂಬಿಕೊಂಡಾರಂತ.
ದೃಢವಾದಂತಹ ಭಕ್ತಿಯನ್ನು ಇಟ್ಟುಕೊಂಡು ನಂಬಿಕೆಯಿಂದ ವಿಶ್ವಾಸದಿಂದ ಮಾಡುವಂಥ ಜನ ಇವತ್ತೈತಲ್ಲಿ ಕಡಿಮೆ ಆಗಿಬಿಟ್ಟಿದ್ದಾರೆ. ಅದಕ್ಕಾಗಿ 12ನೇ ಶತಮಾನದಲ್ಲಿಯೂ ಸಹಿತ ಈ ರೀತಿಯಾದಂಥ ಕಲುಷಿತಗೊಂಡಂತಹ ಸಮಾಜದಲ್ಲಿ ಜನ ಆಯ್ತಲ್ಲ ಅವಾಗ ತುಂಬಿದ್ರು ಅನ್ನುವಂಥದ್ದು. ಯಾಕಂದರೆ ಇವತ್ತಿನ ಸಂದರ್ಭದೊಳಗೆ ನಾವು ಕಾಣ್ಬೋದು ಡಾಂಬಿಕರ ಐತಲ್ಲಿ ಇವತ್ತು ಜಾಸ್ತಿ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಅವಾಗೂ ಸಹಿತ ದಿಗಿತ್ತು ಅನ್ನುವಂಥದ್ದು ಇದರಿಂದ ನಮಗೇನಾಗ್ತೈತಿ ಗೊತ್ತಾಗ್ತೈತಿ. ಅದೇ ರೀತಿಯಾಗಿ 1 ಅಂಕದ ಪ್ರಶ್ನೆಗಳ ಹೆಂಗೆ ಅಲಂಪ್ರಭುವಿನ ಬರೆದಿರಲ್ಲ ಅದೇ ರೀತಿಯಾಗಿ ಇಲ್ಲಿನೂ ಸಹಿತ ಬರ್ತೈತಿ. ಇವುಗಳನ್ನು ನೋಡಿಕೊಳ್ಳಿ. ಆಮೇಲೆ 2 ಅಂಕದ ಪ್ರಶ್ನೆಗಳು ಇದು ಸಹಿತ ಅಷ್ಟೇ. ಈಗ 1 ಲೈನ್ ಆಗ್ತಿದ್ರೂ ಸಹಿತ ಅದನ್ನು ಐತಲ್ಲ ವಿವರಿಸಿ ಬರಿಬೇಕಾಗ್ತದೆ. 2-3 ಲೈನ್ ಮಾಡಿ ನೀವು ಬರೀಲೇಬೇಕು. ಅಂದಾಗ ಮಾತ್ರ ನಿಮ್ಗೆ ಪೂರ್ತಿ ಅಂಕಗಳು ಸಿಗ್ತಾವೆ. ನೆಕ್ಸ್ಟ್ ಮುಂದಿಂದ ನೋಡಿರಿ. ಇಲ್ಲಿ 5-6 ಸಾಲುಗಳಲ್ಲಿ ಉತ್ತರಿಸಿ ಅಂತ ಇದು ಸಹಿತ ಅಷ್ಟೇ. ಎಲ್ಲಿ ಬರ್ತದೆ ಅನ್ನೋದನ್ನು ಮೊದಲು ಹೇಳಬೇಕು. ಗಟ್ಟಿವಾಳಯ್ಯ ವೇಷಧಾರಿಗಳನ್ನು ಕೂಟದಿಂದ ಹೊರಗೆ ಅನ್ನಲು ಕಾರಣವೇನು? ಇಲ್ಲಿ ಗಟ್ಟಿವಾಳಯ್ಯ ಅಂತ ಬಂತು ಎಲ್ಲಿದೆ ಅನ್ನೋದು ಗೊತ್ತಾಗ್ತದೆ. ಆದರೆ ಕೆಲವು ಕ್ವಶನ್ಸ್ ಐತಲ್ಲಿ ಎಲ್ಲಿವು ಅಂತ ಹೇಳಿ ಗೊತ್ತಾಗೋದಿಲ್ಲ. ಅದಕ್ಕಾಗಿ ನಾವು ಏನು ಮಾಡಬೇಕಾಗ್ತದೆ, ಪಾಠದ ಹೆಸರು, ಕವಿ ಹೆಸರು ಅಥವಾ ಲೇಖಕರ ಹೆಸರು ಬರಿಬೇಕಾಗ್ತದೆ. ಅಂದಾಗ ಮಾತ್ರ ಅದಕ್ಕೆ ಗೊತ್ತಾಗ್ತದೆ. ಆಮೇಲೆ ಪೂರ್ತಿ ಅಂಕಗಳು ನಿಮಗೆ ಸಿಗ್ಲಿಕ್ಕೂ ಸಾಧ್ಯ ಆಗ್ತೈತಿ ಅಂತ. ಶರಣ ಸಾಹಿತ್ಯದಲ್ಲೇ ಅಲಕ್ಷಿತ ಶರಣನೆಂದು ಗುರುತಿಸಿರುವಂತಹ ಗಟ್ಟಿವಾಳಯ್ಯ ಬರೆದಿರುವಂತಹ ವಚನಗಳು ಎಂಬ ಪದ್ಯಭಾಗದಲ್ಲಿ ಗಟ್ಟಿವಾಳಯ್ಯ ವೇಷಧಾರಿಗಳನ್ನು ಶರಣ ಸಮೂಹದಿಂದ ಅಥವಾ ಶರಣರ ಸಂಘದಿಂದ ಅಥವಾ ಶರಣರ ಕೂಟದಿಂದ ಹೊರಗು ಅಂಥೇಳಿ ಹೇಳಲಿಕ್ಕೆ ಹಲವಾರು ಕಾರಣಗಳು ಇವೆ. ಈ ರೀತಿಯಾಗಿ ಬರಿಬೇಕು ಮ್ಯಾಲಿಂದ. ಆ ನಂತರ ಅದನ್ನು ವಿವರಿಸಿ ಬರಿಬೇಕು. 3 ಪ್ಯಾರಾಗ್ರಾಫ್ ಒಳಗೆ ಐತಲ್ಲ ಅವರ ಬರೆದಿರುವಂತಹ ವಚನಗಳನ್ನು ಡೀಟೇಲಾಗಿ ಐತಲ್ಲ ವಿವರಿಸಿ ಬರ್ಕೋತಾ ಹೋಗ್ರಿ. ಅದೇ ರೀತಿಯಾಗಿ ವೃತ್ತಗಳನ್ನು ಕುರಿತು ಗಟ್ಟಿವಾಳಯ್ಯ ಹೇಳಿದಂಥ ನಿಲುವೇನು 2ನೇ ವಚನದೊಳಗೆ ಬರುವಂಥದ್ದು. 3ನೇದು ಗಟ್ಟಿವಾಳಯ್ಯನ ವಚನಗಳ ಆಶಯಗಳೇನು? ಗಟ್ಟಿವಾಳಯ್ಯನ ವಚನಗಳ ಆಶಯವೇನು ಅಂದರೆ ಇಲ್ಲಿ 3 ವಚನಗಳನ್ನು ವಿವರಿಸಿ ಬರಿಬೇಕಾಗ್ತೈತಿ 3 ಪ್ಯಾರಾಗ್ರಾಫ್ ಒಳಗೆ. ಇಲ್ಲಿ 4 ಅಂಕದ ಪ್ರಶ್ನೆ ಇದಾಗಿರುವುದರಿಂದ ಈ ರೀತಿಯಾಗಿ ನೀವು ಅರ್ಧ ಪೇಜ್ ಆದರೂ ಬರೀಲೇಬೇಕು. ಅದನ್ನು ಪ್ಯಾರಾಗ್ರಾಫ್ ಮಾಡಿ ಬರೆದ್ರಂದ್ರೆ ಪೂರ್ತಿ 4 ಅಂಕಗಳು ಸಿಗ್ತಾವೆ. ಇದ್ರ ಕಡೆ ಐತಲ್ಲ ಓದುವುದ್ರ ಜೊತೆಗೆ ನಾ ಹೆಂಗೆ ಬರೆದ್ರೆ ಐತಲ್ಲ ಹೆಚ್ಚಿನ ಅಂಕಗಳನ್ನು ನಾ ಗಳಿಸ್ಲಿಕ್ಕೆ ಸಾಧ್ಯ ಆಗ್ತೈತಿ ಅನ್ನುವಂಥದ್ದನ್ನು ಲಕ್ಷ್ಯ ವಹಿಸಿ ನೀವು ಆಯ್ತಲ್ಲ ಈಗಿರುತ್ತೈತಲ್ಲ ಅಭ್ಯಾಸ ಮಾಡ್ಕೋತ ಹೋದ್ರಿ ಸರಿಯಾದಂತಹ ಅಂಕಗಳು ನಿಮ್ಗೆ ಸಿಗ್ತಾವು. ಸರಿಯಾದಂಥ ಪರ್ಸೆಂಟೇಜ್ ತೊಗೊಂಡ ಮುಂದಿನ ಎಜುಕೇಷನ್ ಸರಳಗೊಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತೈತಿ ಅಂತ. ಅದೇ ರೀತಿಯಾಗಿ PUC ಪ್ರಥಮ ವರ್ಷದಲ್ಲಿ ಉಳಿಸಿಕೊಂಡಿರುವಂತಹ ಪಠ್ಯಕ್ರಮವನ್ನು ನೋಡಿ. ಕೆಲವು ಪದ್ಯಗಳನ್ನು ತೆಗೆದಾರ, ಅದರಲ್ಲಿ ಯಾವ್ಯಾವ ಅನ್ನುವಂಥದ್ದನ್ನು ನೋಡೋಣ. ಉಳಿಸಿಕೊಂಡಿರುವಂದ್ರೆ ನಿಮ್ಮ ಅಭ್ಯಾಸಕ್ಕಾಗಿ ಇಟ್ಟಿರುವಂತಹ ಪಠ್ಯಕ್ರಮದಲ್ಲಿ ದುರ್ಯೋಧನನ ವಿಲಾಪ ಇದೆ. ಆಮೇಲೆ ವಚನಗಳು ಅಲ್ಲಿ ಅಲಂಪ್ರಭು, ಗಟ್ಟಿವಾಳಯ್ಯ, ಅಕ್ಕ ಮಹಾದೇವಿ ವಚನ ಇದೆ. ಆಮೇಲೆ ದೇವನೊಲಿದವನ ಕುಲವೇ ಸತ್ಕುಲಮ ಹರಿಹರನ ಕಾವ್ಯ. ಆಮೇಲೆ ಹಲುಬಿದಳ್ ಕಲ್ಮರ ಕರಗುವಂತೆ ಲಕ್ಷ್ಮೀಶನ ಕಾವ್ಯ. ಆಮೇಲೆ ತಣಿಸಿದರು ತಲ್ಲಣಿಸದಿರು ಕಂಡೆ ತಾಳು ಮನವೇ ಕನಕದಾಸರ ಕಾವ್ಯ. ಶಿಶು ಮಕ್ಕಳಿಗೊಲಿದ ಜನಪದ ಕಾವ್ಯ. ಶಿಶು ಮಕ್ಕಳಿಗೊಲಿದ ಮಹಾದೇವ ಅಂತ ಬರ್ತೈತಿ ಜನಪದ ಕಾವ್ಯ ಇದೆ. ಅಖಂಡ ಕರ್ನಾಟಕ ಕುವೆಂಪು ಅವ್ರದ್ದು. ಎಂದಿಗೆ BC ರಾಮಚಂದ್ರ ಶರ್ಮ. ಆಮೇಲೆ ಮಗು ಮತ್ತು ಹಣ್ಣುಗಳು HS ಶಿವಪ್ರಕಾಶ್. 10ನೇದು ನಾ ಬರೀ ಭ್ರೂಣವಲ್ಲ ಅಂತ ಮಾಲತಿ ಪಟ್ಟಣ ಶೆಟ್ಟಿ. 1 ರಿಂದ 10 ಪದ್ಯಗಳು ಐತಲ್ಲ ಕಂಪಲ್ಸರಿ ನಿಮಗಿದಾವು. ಆಮೇಲೆ ಮುಂದೆ ಬಂದಿರುವಂಥ 11, 12, 13 ತೆಗೆದು ಹಾಕಿದಾರ, 15 ತೆಗ್ದಾರ. ಆಮೇಲೆ 14ನೇ ಪದ್ಯ ದೇವರಿಗೊಂದು ಅರ್ಜಿ ಅಂತ ಲಕುರುಷಿ ಆನಂದ್ ಬರೆದಿರುವಂತಹ ಆ ಪದ್ಯವನ್ನು ಮಾತ್ರ ಐತಲ್ಲ ನಿಮ್ಮ ಅಭ್ಯಾಸಕ್ಕೆ ಅದನ್ನ ಇಟ್ಟಾರ, ಉಳಿದಿದ್ವನ್ನ ತೆಗೆದು ಹಾಕ್ಯಾರ. ಇನ್ನು ಗದ್ಯದೊಳಗೆ ಗಾಂಧಿ, ರಾಗಿ ಮುದ್ದೆ, ಜ್ಯೋತಿಷ ಅರ್ಥಪೂರ್ಣವೋ ಅರ್ಥರಹಿತವೋ, ಶಾಸ್ತ್ರಿ ಮಾಸ್ತರ್ ಮತ್ತು ಅವರ ಮಕ್ಕಳು, ಬುದ್ಧ ಬಿಸಿಲೂರಿನವನು, ಮಹಾತ್ಮರ ಗುರು, ನಿರಾಕರಣೆ, ಇವೆಲ್ಲ ಐತಲ್ಲ ಗದ್ಯಗಳದಾವು. ಆಮೇಲೆ ತೆಗೆದಿರುವಂತಹ ಗದ್ಯಗಳ ಮುಂದೆ ಇದೆ ಹೇಳ್ತೇನೆ. ಆಮೇಲೆ ಬೋಳೇಶಂಕರ ನಾಟಕ ಐತಲ್ಲ ಪೂರ್ತಿಯಾಗಿದೆ, ಅದನ್ನು ಓದ್ಕೋತ ಹೋಗ್ರಿ. ಆಮೇಲೆ ತೆಗೆದಿರುವಂಥ ಪಠ್ಯಕ್ರಮದಲ್ಲಿ ಪದ್ಯಭಾಗದೊಳಗೆ ಮತ್ತೆ ಸೂರ್ಯ ಬರುತ್ತಾನೆ ಅಂತ ಡಾಕ್ಟರ್ ಲೋಕೇಶ್ ಅಕಿಶನ್ ಕಟ್ಟಿ ಬರೆದಿರುವಂಥ ಕಾವ್ಯವನ್ನು ತೆಗೆದು ಹಾಕ್ಯಾರ. ಆಮೇಲೆ ಸುನಾಮಿ ಹಾಡು HL ಪುಷ್ಪ, ಹೊಲಿಗೆ ಯಂತ್ರದ ಅಮ್ಮಿ ಆರಿಫ್ ರಾಜ. ಆಮೇಲೆ ಜೀವನಕ್ಕೆ ಇಂಧನ ಬಸವರಾಜ
ಒಕ್ಕೊಂದ ಈ ಕವಿಗಳು ಬರೆದಿರುವಂಥ ಇವೆಲ್ಲ ಐತಲ್ಲ ಕವಿತೆಗಳನ್ನು ತೆಗೆದು ಹಾಕಿದ್ದಾರೆ. ಆಮೇಲೆ ಎಲ್ಲ ಇಟ್ಟರೈತಲ್ಲ ಓದಲಿಕ್ಕೆ ಸಮಯ ಇರದೇ ಇರುವುದರಿಂದ ಇವನ್ನ ಈಗ ತೆಗ್ದಾರ. ಗದ್ಯ ಭಾಗದೊಳಗೆ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಅಂತ ಹೇಳಿ, ಆಮೇಲೆ ಚತುರನ ಚಾತುರ್ಯ ಅನ್ನುವಂಥ ಒಂದು ಹಳಗನ್ನಡ ಗದ್ಯ ಇದೆ. ಇವನ್ನೆರಡೂ ಏನು ಮಾಡಿದಾರೆ, ತೆಗೆದು ಹಾಕ್ಯಾರ. ಆಮೇಲೆ ಈ ತೆಗೆದು ಹಾಕಿರುವಂತಹ ಗದ್ಯ ಪದ್ಯದೊಳಗೆ ಬಂದಿರುವಂತಹ ಗ್ರಾಮರ್ ವ್ಯಾಕರಣ ಅಂಶಗಳನ್ನು ಅದನ್ನು ಎಲ್ಲ ಐತಲ್ಲ ಬಿಡಬೇಕು ಅಂತ, ತೆಗೆದು ಹಾಕಬೇಕು ಅನ್ನೋವಂಥದ್ದನ್ನು. ಉಳಿದಿದ್ದೆಲ್ಲ ಐತಲ್ಲ ಅಭ್ಯಾಸ ಮಾಡ್ಬೇಕು. ಅಲ್ಲಿ ಏನು ಬರ್ತಾವಲ್ಲ ಉಳಿದಿದ್ದ ಗದ್ಯ ಪದ್ಯದೊಳಗೆ ನಾಟಕದೊಳಗೆ ಆ ಎಲ್ಲ ವ್ಯಾಕರಣ ಅಂಶಗಳನ್ನು ಅಭ್ಯಾಸ ಮಾಡಬೇಕು. ಇವು ತೆಗೆದು ಹಾಕಿದ್ದು ಮಾತ್ರ ಐತಲ್ಲ ಬಿಡಬೇಕು ಅಂತ. ಅದಕ್ಕಾಗಿ ಇದನ್ನು ಈಗಿರುತ್ತೈತಲ್ಲ ಇವತ್ತಿನಿಂದ ಇನ್ನು ಅಭ್ಯಾಸ ಚಾಲೂ ಮಾಡಿರಿ. ಯಾಕಂದರೆ ನಿಮ್ಮ ಪರೀಕ್ಷೆ ಇದೆ, ಪರೀಕ್ಷೆ ಬರೆದಾಗ ಮಾತ್ರ ನೀವು ಏನಾಗ್ತೀರಿ, ಪಾಸಾಗಿ ಮುಂದಿನ ತರಗತಿಗೆ ಹೋಗಲಿಕ್ಕೆ ಸಾಧ್ಯ ಆಗ್ತೈತಿ. ಅದಕ್ಕಾಗಿ ಇವತ್ತಿನಿಂದನೇ ಟೈಮ್ ಟೇಬಲ್ ಹಾಕ್ಕೊಂಡು ಪ್ರತಿಯೊಂದು ವಿಷಯವನ್ನು ಚೆನ್ನಾಗಿ ಕೂತ್ಕೊಂಡು ಆನ್ಲೈನ್ ಕ್ಲಾಸ್ ಕೇಳಿ, ನಂತರ ಸಿಸ್ಟಮೆಟಿಕ್ಕಾಗಿ ಸರಿಯಾಗಿ ನೀವು ನೋಟ್ಸನ್ನು ಮಾಡಿಕೊಂಡು ಅಭ್ಯಾಸ ಮಾಡ್ಕೋತ ಯಾವ ಟಫ್ ಇದಾವೋ ಅವ್ನು ಮತ್ತೆ ಬರತೆಗೆದು ಅಭ್ಯಾಸ ಮಾಡೋದು, ಓದೋದು, ಅದನ್ನು ಬರತೆಗೆದು ಮಾಡ್ಕೋತ ಹೋದ್ರಂದ್ರೆ ಚೆನ್ನಾಗಿರುವಂತಹ ಅಂಕಗಳನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗ್ತೈತಿ. ಬದುಕು ಬಂಗಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತೈತಿ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.